ನೆಕ್ಸ್ಟ್ ಚಾಪ್ಟರ್ ಯಾವ್ದಿರುತ್ತಪ್ಪ ಅಂತಂದ್ರೆ ಮನಿ ಅಂಡ್ ಬ್ಯಾಂಕಿಂಗ್ ಅಂತ ಕರಿತೀವಿ. ಈ ಮನಿ ಅಂಡ್ ಬ್ಯಾಂಕಿಂಗ್ ಮಿನಿಮಮ್ 3-4 ಕ್ವಶನ್ ಇರ್ತವೆ. ಮಿನಿಮಮ್ ಐಮ್ ಸೇಯಿಂಗ್ ಮಿನಿಮಮ್ ಇಟ್ ವಿಲ್ ಬಿ 2 to 3 ಕ್ವೆಶನ್ಸ್ ಮಿನಿಮಮ್ ಇದ್ದೇ ಇರ್ತವೆ. ನಾವು ಮನಿಗೆ ಸಂಬಂಧಪಟ್ಟಂಗೆ, ಬ್ಯಾಂಕಿಂಗ್ ಸಂಬಂಧಪಟ್ಟಂಗೆ, ನಾವೀಗ ಮನಿ ಬಗ್ಗೆ ಸ್ಟಡಿ ಮಾಡ್ಬೇಕಾದ್ರೆ, ಹಣದ ಬಗ್ಗೆ ಸ್ಟಡಿ ಮಾಡ್ಬೇಕಾದ್ರೆ ಯಾವ ವಿಚಾರಗಳನ್ನ ಸ್ಟಡಿ ಮಾಡ್ಲೇಬೇಕು. ನಿಮ್ಗೆ ಮನಿ ಅಂದ್ರೆ ಏನು? ವಾಟ್ ಇಸ್ ಮನಿ? ಇಟ್ಸ್ ಅ ಕರೆನ್ಸಿ ವಿಲ್ ಇಸ್ ಯೂಸ್ ಫಾರ್ ಟ್ರಾನ್ಸಾಕ್ಷನ್ ಪರ್ಪಸ್ ಆರ್ ಇಟ್ ಇಸ್ ಯೂಸ್ ಫಾರ್ ಎಕ್ಸ್ಚೇಂಜ್. ನೀವು ಹೇಳಿದಂಗೆ ಇಟ್ ಇಸ್ ಯೂಸ್ ಫಾರ್ ಎಕ್ಸ್ಚೇಂಜ್ ಆರ್ ಇಟ್ ಇಸ್ ಯೂಸ್ ಫಾರ್ ಟ್ರಾನ್ಸಾಕ್ಷನ್ ಪರ್ಪಸ್ ಆರ್ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್. ನಾವೀಗ ಮನಿಯಲ್ಲಿ ಯಾವ ಯಾವ ವಿಧಗಳಿದಾವೆ, ವಾಟ್ ಆರ್ ಡಿಫರೆಂಟ್ ಟೈಪ್ಸ್ ಆಫ್ ಮನಿ ವಿ ಹ್ಯಾವ್ ಇನ್ ಇಂಡಿಯಾ. One we call it as the traditional money and the modern money anta. The traditional currency or modern currency. Maybe traditional, modern. So traditional ಯಾವ್ದು ಬರುತ್ತೆ ಅಂತಂದ್ರೆ we have it as barter money or commodity money. Second one we call it as fiduciary money ಅಂತ ಕರಿತೀವಿ. Commodity ಅಂದ್ರೆ ಏನ್ ಗೊತ್ತಾ? ಒಂದು ವಸ್ತುಗಳನ್ನ ಯೂಸ್ ಮಾಡ್ತೀವಿ ಟ್ರಾನ್ಸಾಕ್ಷನ್ ಪರ್ಪಸ್ ಗೆ. ಎಕ್ಸಾಂಪಲ್ ಕೊಡಿ ಸರ್ ಅಂದ್ರೆ ಗೋಲ್ಡ್, ಅದೇ ರೀತಿ ಇಟ್ ಇಸ್ ಶಂಕ, ಇವೆಲ್ಲದನ್ನ ಯೂಸ್ ಮಾಡಿದ್ರೆ we call it as commodity. A commodity is being used for exchanging purpose or for transaction purpose, and that we call it as commodity money. The commodity money. ಎರಡನೇದು fiduciary money ಅಂತ ಕರಿತೀವಿ. fiduciary money ಅಂದ್ರೆ fiduciary ಅಂತಂದ್ರೆ ಟ್ರಸ್ಟಿ. ಈಗ ನೀವೇ ನೋಡಿ, ನೀವು ನನ್ ಚೆಕ್ ಕೊಡ್ತಾ ಇದೀರಾ, ನಾನ್ ಚೆಕ್ ತಗೋತಾ ಇದೀನಿ, ಬಟ್ ಆ ಚೆಕ್ಗೆ ಇಟ್ ಇಸ್ ಅ ಚೆಕ್ ಅಲ್ಲಿ ದುಡ್ಡಿಲ್ಲ, ಬಟ್ ದೇರ್ ಇಸ್ ಅ ಟ್ರಸ್ಟ್. ಯಾರಪ್ಪ ಟ್ರಸ್ಟ್ ಕೊಡ್ತಿದ್ದಾರೆ ಅಂತಂದ್ರೆ ದ ಟ್ರಸ್ಟ್ ಇಸ್ ಬೀಂಗ್ ಗಿವನ್ ಬೈ ಅ ಬ್ಯಾಂಕ್ ಆರ್ ಸಮ್ ಆರ್ಗನೈಸೇಷನ್ ಅಂತ ಒಂದು ಕರೆನ್ಸಿ ಅಂತ ಕರಿತೀವಿ, ಫ್ಯುಡಿಷರಿ ಮನಿ ಅಂತ ಕರಿತೀವಿ.